ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಜ್ಜಿ ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ ಸಜ್ಜಿ ಅಂದರೆ. ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ರೊಟ್ಟಿ ಮಾಡಿ ತಿಂದರೆ ತುಂಬ ಹೆಲ್ದಿಗೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಾನಿದನ್ನ ಇವಾಗ ಮಿಲ್ಗೆ ಹೋಗಿ ಹಾಕ್ಸ್ಕೊಂಬಂದು ರೊಟ್ಟಿ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ. ನಾನು ಸಜ್ಜಿ ತೋರಿಸಿದ್ನಲ್ವ, ಅದನ್ನ ಹೋಗಿ ನಾನು ಮಿಲ್ಗೆ ಹಾಕ್ಸ್ಕೊಂಬಂದಿದ್ದೀನಿ. ಇವಾಗ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿ. ಇದು ತುಂಬ ಹೆಲ್ದಿ, ಒಳ್ಳೆಯದು. ಶುಗರು BP ಇರೋರು ತಿಂದ್ರಂದ್ರೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಇವತ್ತು ನಾಳೆ ಸಂಕ್ರಾಂತಿ ಹಬ್ಬ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ನೀರು ಕಾಯಿಸಿದ್ದೀನಿ. ನಾನು ನೀರು ಕಾಯಿಸಿಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ. ಬಿಸಿ ನೀರು ಹಾಕ್ಬೇಕು, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಜಿಗಿ ಇದ್ರೆ ಬೇಡ, ಜಿಗಿ ಇಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ನೋಡಿ. ಈ ಥರ ಕಲಿಸ್ಕೊಂಡು ನೀಟಾಗಿ ಇದನ್ನು ನಾವು ಕಲಿಸ್ಕೊಳ್ಳೋಣ. ಇವಾಗ ನಾನು ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇದು ಗ್ರೀನ್ ಕಲರ್ ಇರುತ್ತೆ. ಇದಕ್ಕೆ ಕರಿ ಕಪ್ಪೆಳ್ಳು ಬರುತ್ತಲ್ವ, ಅದನ್ನ ಹಚ್ಚಿ ಬಡಿದು ತಿನ್ನಬೇಕು, ತುಂಬ ಒಳ್ಳೆಯದು. ನಮ್ಮ ಕಡೆ ಎಲ್ಲ ಇದು ಫೇಮಸ್ಸು. ಸಂಕ್ರಾಂತಿ ಹಬ್ಬ ಅಂದರೆ ಸಜ್ಜಿ ರೊಟ್ಟಿ, ಶೇಂಗಾದ ಹೋಳಿಗೆ, ಥರ ತಿಂಡಿಗಳೆಲ್ಲ ಮಾಡಿ ತಿಂತವ್ರೆ. ನೀವಂದರೆ ಈ ಕಡೆ ಪೊಂಗಲ್ ಗಿಂಗಲ್ ಮಾಡ್ತೀರ. ಒಂದೊಂದು ಊರ ಕಡೆ ಒಂದೊಂದು ಥರ ಹಬ್ಬ. ನಮ್ಮ ಕಡೆ ಮಾತ್ರ ಇದೇ ಫೇಮಸ್ಸು. ಇವಾಗ ನಾನು ಹೇಗೆ ಮಾಡೋದಂತ ಬಡಿದು ತೋರಿಸ್ತೀನಿ ನೋಡಿ. ಈ ಥರ ಮಾಡಿ ಇಟ್ಕೋಬೇಕು. ಈ ಥರ ಹಿಟ್ಟು ಮಾಡಿ ಹೀಗೆ ಇಟ್ಕೋಬೇಕು. ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಬಡಿಯೋದು ತೋರಿಸ್ತೀನಿ ನೋಡಿ. ಇಷ್ಟಿಷ್ಟು ದಪ್ಪ. ನಿಮ್ಗೆ ಬಡಿಯೋಕ್ಕಾಗಿಲ್ಲ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಲಟ್ಟಣಿಗೆ ಏನು ಮಾಡೋದು ತೋರಿಸಿದ್ದೀನಿ, ಆ ಥರ ನೀವು ಮಾಡ್ಕೊಳ್ಳಿ ನೋಡಿ. ಈ ಥರ ಮಾಡ್ಕೊಂಬಿಟ್ಟು ಎಳ್ಳು ತೊಗೊಂಡು ಈ ಥರ ಕಪ್ಪೆಳ್ಳು ಮಾಡಿ ಹೀಗೆಲ್ಲ ಹಚ್ಕೊಂಡು ಈ ಥರ ನಾವು ಬಡಿಬೇಕು. ಇವಾಗ ಬಡಿದು ತೋರಿಸ್ತೀನಿ. ಸ್ವಲ್ಪ ಹಿಟ್ಟು ಹಾಕ್ಬೇಕು, ಹಿಂಗೆ ಹಾಕಿ ಈ ಥರ ಬಡಿದ್ರೆ ತುಂಬ ದೊಡ್ಡದಾಗೆ ಚೆನ್ನಾಗಿ ಬರುತ್ತೆ. ನಿಮ್ಮ ಕೈಲೇ ಬಡಿಯೋಕ್ಕೆ ಬಂದಿಲ್ಲ ಅಂದರೆ ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದು ಲಟ್ಟಣಿಗೆ ತೊಗೊಂಡು ಲಟ್ಟಿಸಿದ್ರೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಇದೊಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲ ಕಾಳುಗಳೆಲ್ಲ ಹಾಕಿ ರೊಟ್ಟಿ ಮಾಡಿ ತಿಂದರೆ ಸೂಪರಾಗಿರುತ್ತೆ. ಹೇಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇವಾಗ ಹಂಚಿಟ್ಕೋಬೇಕು. ಹಂಚು ಕಾಯ್ದಿದೆ. ಇವಾಗ ನಾನು ಹಂಚಿಗೆ ಹಾಕೋದು ನೋಡಿ. ಹಂಚಿಗೆ ಹಾಕಿ ಇದು ಎಣ್ಣೆ ಹಾಕ್ಬಾರ್ದು. ಇದಕ್ಕೆ ಎಣ್ಣೆ ಹಾಕಿದ್ರೆ ರೊಟ್ಟಿನೇ ಚೆನ್ನಾಗಿ ಬರೋಲ್ಲ. ಇದಕ್ಕೆ ಒಂದು ಬಟ್ಟೆ ತೊಗೋಬೇಕು, ಕಾಟನ್ ಬಟ್ಟೆ. ಯಾವಾರ ಆಗಲಿ ಈ ಮಕ್ಕಳದ್ದು ವೇಲು, ಮಕ್ಕಳದ್ದು ಫ್ರಾಕು, ಇಲ್ಲ ವೈಟ್ ಕರ್ಚಿಪ್ಪು ತೊಗೊಂಬಿಟ್ಟು ಈ ಥರ ನೀವು ನೀರು ಹಚ್ಚಬೇಕು ನೋಡಿ. ತುಂಬ ನೀರು ಹಚ್ಚಿ ಒಂದು 2 ನಿಮಿಷ ಬಿಟ್ಟು ನಾನು ತಿರುವಾಕಿ ತೋರಿಸ್ತೀನಿ ನೋಡಿ. ಇವಾಗ ಬೆಂದಿದೆ. ಇನ್ನೊಂದು ಸೈಡ್ ಬೇಯಿಸೋಣ. ಅದು ಬೇಯಿದ್ರಾಗೆ ನಾನು ಇನ್ನೊಂದು ಮಾಡ್ತೀನಿ. ಇವಾಗ ಇದು ಬೆಂದಿದೆ. ಇನ್ನೊಂದು ಸೈಡ್ಗೆ ಹಿಂಗೆ ನೋಡಿ ಬೇಯಿಸ್ಕೋಬೇಕು. ನಾವು ಎಲ್ಲಿ ಬೆಂದಿರಲ್ಲ ಎಲ್ಲ ಕಡೆ ನೀಟಾಗೆ ಈ ಥರ ಬೇಯಿಸ್ಕೋಬೇಕು. ನೋಡಿ, ಸಜ್ಜಿ ರೊಟ್ಟಿ ಮಾಡಿದ್ದು ಆಯಿತು. ಇವಾಗ ಯಾವ ಥರ ಆಗಿದಾವೆ ಅಂತ ನೋಡಿ. ಹಪ್ಪಳ ಇದ್ದಂಗೆ ಇರುತ್ತೆ. ಈ ಸಜ್ಜಿ ರೊಟ್ಟಿ ನಿಮಗೂ ಮಾಡೋಕ್ಕೆ ಟ್ರೈ ಮಾಡಿ. ಬಡಿಯೋಕ್ಕೆ ಬಂದಿಲ್ಲ ಅಂದರೆ ಲಟ್ಟಣಿಗೆಲ್ಲೇ ಲಟ್ಟಿಸಿ. ಈ ಸಜ್ಜಿ ರೊಟ್ಟಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.